ಸುಮಾರು ಹಲವಾರು ವರ್ಷಗಳಿಂದ ನಾಡಿನಾದ್ಯಂತ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ತಮ್ಮ ಕಲಾ ಪ್ರತಿಮೆಯನ್ನು ಕಲಾ ಪ್ರೌಢಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂಥ ಕಲಾ ತಂಡದವರು ಕೇವಲ ಕಲೆಯನ್ನು ಪ್ರಸ್ತುತಪಡಿಸುವಂತೆ ಜೊತೆಗೆ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಹಾಕಿಕೊಂಡು ಇವತ್ತಿನ ದಿವಸ ಕವಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಕವಿಗಳು ಬರೆದಂಥ ಕವನಗಳು ಮಕ್ಕಳಿಗೂ ಕೂಡ ಸ್ಫೂರ್ತಿಯಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಪ್ರೌಢಶಾಲೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು. ಇದ್ರ ಜೊತೆಗೆ ಇಂತಹ ಕವಿತಾ ರಚನೆಯ ಕಾರ್ಯಾಗಾರಗಳು ನಡೆದರೆ ಇನ್ನೂ ಸೂಕ್ತ. ಈ ನಿಟ್ಟಿನಲ್ಲಿ ನಮ್ಮ ಧಾರವಾಡದಲ್ಲಿರ್ತಕ್ಕಂಥ ಮಕ್ಕಳ ಅಕಾಡೆಮಿಯನ್ನು ಸಂಪರ್ಕ ಮಾಡಿ ಇಂಥ ಕಾರ್ಯಾಗಾರವನ್ನು ಕವಿತಾ ರಚನೆಯ ಕಾರ್ಯಾಗಾರವನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಹೆಚ್ಚು ಸೂಕ್ತ ಆಗ್ತದೆ ಅಂತಕ್ಕಂಥ ಜೊತೆಗೆ ಅನೇಕ ಕವಿಗಳು ತಮ್ಮ ಅಭಿಪ್ರಾಯವನ್ನು ತಮಗೆ ತಿಳಿದಂತಹ ಒಂದು ಸನ್ನಿವೇಶವನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸಿದರು. ಹಲವಾರು ಕವನಗಳನ್ನು ನೋಡಿದಾಗ ಬಹಳಷ್ಟು ಶ್ರಾವಣ ಮಾಸ ಇಲ್ಲೇ ಇನ್ನೂ ಐತನಪ್ಪ ಅಂತಕ್ಕಂಥ ಒಂದು ಭಾಸ ಇವತ್ತು ಆಗ್ತಾ ಇತ್ತು. ನಮ್ಮ ಉಪನ್ಯಾಸಕರು ಹೇಳಿದಂತಹ ಕವನ ಎಂಥ ದೇವರ ಮೇಲೆ ಭಕ್ತಿ ಇಲ್ಲ ಅಂದ್ರೂ ಕೂಡ ಅವ ಈ ಶ್ರಾವಣ ಮಾಸದಲ್ಲಿ ದೇವರನ್ನು ನೆನೆಯಬೇಕು, ಆ ರೀತಿಯಾಗಿ ಕವನವನ್ನು ಬರೆದಿದ್ದರು. ಇನ್ನು ಮಗು ನಮ್ಮ ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ನಡೆಸಿದಂಥ ಮಕ್ಕಳ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದಂಥ ಮಗು ಇವತ್ತಿನ ನಾಟಕೀಯವಾಗಿ ಏನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರಲ್ಲ ಅದನ್ನು ವಿರೋಧಿಸಿ ತನ್ನ ಚುಟುಕು ಕವನವನ್ನು ಹೇಳಿದ್ದು. ಅಂದರೆ ರಕ್ಷಾಬಂಧನವನ್ನು ನಾಮಕಾವಸ್ಥೆ ಮಾಡಬೇಡ್ರಿ ಅಥವಾ ನಾಟಕೀಯವಾಗಿ ಮಾಡಬೇಡ್ರಿ, ತಮ್ಮ ಅಕ್ಕ ತಂಗಿಯರನ್ನ ರಕ್ಷಣೆ ಮಾಡುವಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಇಂತಹ ಕವನಗಳು ಬಹಳಷ್ಟು ಪರಿಣಾಮವನ್ನು ಬೀರ್ತವೆ. ಜೊತೆಗೆ ವಿಶೇಷವಾಗಿ ಶ್ರಾವಣ ಮಾಸ ಅಂದರೆ ಕವಿಗಳಿಗೆ ಅತ್ಯಂತ ಉತ್ತಮವಾದಂಥ ಕಾಲ. ಈ ಚೈತ್ರ ಮಾಸದಲ್ಲಿ ವಸಂತದಲ್ಲಿ ಯಾವ ರೀತಿಯಾಗಿ ಕೋಗಿಲೆಗಳು ಸಂತೋಷಪಟ್ಟು ಕೂಗ್ತವಲ್ಲ, ಆ ರೀತಿಯಾಗಿ ಶ್ರಾವಣ ಮಾಸ ಕವಿಗಳಿಗೆ ಅಂದರೆ ಕವಿತೆಗಳನ್ನು ರಚನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂಥ ಕಾಲ. ಯಾಕಂದ್ರೆ ಭೂತ ಎಲ್ಲ ಹಚ್ಚ ಹಸಿರಾಗಿರ್ತಾವ. ಆನಂತರ ಶ್ರಾವಣ ಮಾಸ ಬಂತಂದ್ರೆ ಹಿಂದೂಗಳಿಗೆ ಪವಿತ್ರವಾದಂಥ ಹಬ್ಬ. ಮುಂದೆ ಎಲ್ಲ ಹಬ್ಬಗಳನ್ನು ಕೂಡ ಅಷ್ಟೇ ಸಂತೋಷದಿಂದ ಆಚರಿಸಲಿಕ್ಕೆ ಇನ್ನೂ ಉತ್ತಮವಾದಂಥ ಕಾಲ ಅಂತಕ್ಕಂಥ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಎಲ್ಲ ಕವಿಗಳನ್ನು ಅಂತಕ್ಕಂಥ ಮಾತನ್ನು ಹೇಳ್ತಾ